ನೋಡಿ, ನಾನು ಇತಿಹಾಸದ ಬಗ್ಗೆ ತಿಳ್ಕೊಂಡು ಮಾತನಾಡಬೇಕು. UPA ಸರ್ಕಾರ ಇದ್ದಾಗ ಸೋನಿಯಾ ಗಾಂಧಿಯವರೇ ಈ ಪ್ರಸ್ತಾವನೆ ತೆಗೆದುಕೊಂಡು ಬಂದರು. ಯಾವತ್ತೂ ಕೂಡ ಮಹಿಳಾ ಏನು ಪ್ರಹ್ಲಾದ್ ಜೋಶಿ ಅವರಿದ್ದಾರಲ್ಲ, ಅವರು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಆದರೆ ನನಗೆ ತಿಳಿದ ಮಟ್ಟಿಗೆ ಇಲ್ಲಿಯವರೆಗೆ ಮಹಿಳಾ ಮೀಸಲಾತಿಯ ವಿರೋಧಿಗಳು ನಾವು ಯಾರೂ ಇಲ್ಲ. ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಮಹಿಳಾ ಮೀಸಲಾತಿ ಬಿಲ್ಲನ್ನು ನಾವು ವಿರೋಧ ಮಾಡಲೇ ಇಲ್ಲ. ಆದರೆ ನಾನು ಪ್ರಹ್ಲಾದ್ ಜೋಶಿ ಅವರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ಏನು ನಮ್ಮ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಚೇರ್ಪರ್ಸನ್ ಆದಂಥ ಸೋನಿಯಾ ಗಾಂಧಿಯವರೇ ಈ ಬಿಲ್ಲನ್ನು ಪ್ರಸ್ತಾವನೆ ಮಾಡಿದರು. ನಮ್ಮ ಸಂಖ್ಯೆಗಳು, ಯಾಕಂದರೆ ಕೊಯಲೇಷನ್ ಗೌರ್ಮೆಂಟ್ ಇತ್ತು, ನಮ್ಮ ಕೊಯಲೇಷನ್ ಪಾರ್ಟ್ನರ್ಗಳು ಒಪ್ಪದೇ ಇರೋ ಕಾರಣಕ್ಕೆ ನಮ್ಮ ಬಿಲ್ಲು ಬಿದ್ದಿತ್ತು. ಇಷ್ಟು ನಾನು ಹೇಳ್ಬೋದು. ಇಲ್ಲ ಮಹಿಳಾ ಮೀಸಲಾತಿ ವಿರೋಧಿಗಳಾಗಿದ್ದರೆ ನಾವು 33% ಕೊಡ್ತಾ ಇರಲಿಲ್ಲ, 33% ಇದ್ದಿದ್ದನ್ನ 50%ಗೂ ಏರಿಸ್ತಾ ಇರಲಿಲ್ಲ. ನೋಡಿ, ನಾನು ಯಾವುದೇ ಸಂಘಟನೆ ಬಗ್ಗೆ ಮಾತನಾಡಲಿಕ್ಕೆ ಸ್ವಲ್ಪ ವಿಚಾರ ಮಾಡ್ಕೊಂಡು ಮಾತನಾಡ್ತೀನಿ. ಆದರೆ ಒಂದು ಮೋಹನ್ ಭಾಗವತ್ ಅವರು ಮಾತನಾಡಿದಂಥ ಮಾತನ್ನು ತಮಗೆ ನಾನು ನೆನಪಿಸ್ತೀನಿ. ಮೋಹನ್ ಭಾಗವತ್ ಅಂತಂದರೆ ಅವರು RSSನ ಮುಖ್ಯಸ್ಥರು. ತಾವು ಎಲ್ಲ ನೋಡಿದ್ದೀರಾ, ಮಾಧ್ಯಮದಲ್ಲಿ ನಾನು ನೋಡಿದ್ದು. ಅವರು ಮಹಿಳೆಯರಿಗೆ ಅಧಿಕಾರವನ್ನು ಕೊಡಬಾರ್ದು, ಅವರ ಫಸ್ಟ್ ಸ್ಟೇಟ್ಮೆಂಟ್. ಮಹಿಳೆಯರು ಬರೀ ಅಡುಗೆ ಮನೆಯಲ್ಲಿ ಚೌಕಟ್ಟಿನಲ್ಲಿ ಇರಬೇಕು ಅನ್ನೋದು ಅವರ ಸೆಕೆಂಡ್ ಸ್ಟೇಟ್ಮೆಂಟು. ಇದು ಬಂದಿರೋದು ಬರೀ 1 ವರ್ಷದ ಹಿಂದೆ. ಸೊ RSS ಅವರ ಅನಿಸಿಕೆ ಏನಿದೆ ಅದನ್ನೇ ಕೂಡ BJP ಅಳವಡಿಸ್ಕೊಳ್ಳುತ್ತಲ್ಲ, ದಟ್ ಈಸ್ ದ ಆನ್ಸರ್. ಡೆಫಿನೆಟ್ಲಿ ಎಸ್ ಅಂತ ಹೇಳ್ಬೋದು. ಯಾಕಂತಂದರೆ ಅವರ ಮುಖ್ಯಸ್ಥ ಮೋಹನ್ ಭಾಗವತ್ ಅವರೇ ಮಹಿಳೆಯರಿಗೆ ಅಧಿಕಾರ ಕೊಡಬಾರ್ದು, ಮಹಿಳೆ ಚೌಕಟ್ಟಿನಲ್ಲಿ ಇರಬೇಕು ಅಂತ ಅವ್ರು ಹೇಳಿದಾಗ, ಸೊ ಬಿಹೈಂಡ್ ದಿಸ್ ಅವ್ರದ್ದೇ ಇರ್ಬೋದು ಅಂತ ತಾವು ಪ್ರಶ್ನೆ ಕೇಳಿದ್ರೆ ನಾನು ಎಸ್ ಅಂತ ಹೇಳ್ತೀನಿ.